Hello everyone. In today's class, I will solve another problem on the topic branch accounts dependent branches. Okay, so this is a problem. From the following particulars of Mysore branch, prepare branch account for 2 years, that is for 2018 and 2019. Goods sent to branch in the year 2018 2 lakh, 2019 2 lakh 80,000. Cash sales during 2018 80,000, during 2019 1 lakh 28,000. Credit sales 1 lakh 44,000 and during 2019 2 lakh. Cash received from debtors during 2018 1 lakh 28,000, 2019 1 lakh 60,000. Discount allowed to debtors 2,000 during 2018, 2019 6,000. Bad debts 2,000, 4,000. Cash remittance for expenses 28,000, 40,000. Closing stock 32,000, 56,000. Closing petty cash 500 and during 2019 800. So now we have to prepare Mysore branch account for 2 years. So before that, before preparing branch account, we have to prepare memorandum debtors account. Memorandum debtors account ಯಾಕೆ ಪ್ರಿಪೇರ್ ಮಾಡಬೇಕಿಲ್ಲಿ ನಮಗೆ ಕ್ಲೋಸಿಂಗ್ ಡೆಟರ್ಸ್ ಫೈಂಡ್ ಔಟ್ ಮಾಡಲಿಕ್ಕೋಸ್ಕರ ನಾವು ಮೆಮೊರಂಡಮ್ ಡೆಟರ್ಸ್ ಅಕೌಂಟ್ ಪ್ರಿಪೇರ್ ಮಾಡ್ತೇವೆ. ಓಕೆ, ಡೆಟರ್ಸ್ ಬಗ್ಗೆ ಏನೆಲ್ಲ ಇನ್ಫಾರ್ಮೇಶನ್ ಇದೆ ನೋಡಿ. ಇಲ್ಲಿ ಕ್ಯಾಶ್ ರಿಸಿಪ್ಟ್ ಫ್ರಮ್ ಡೆಟರ್ಸ್ ಇದೆ, ಡಿಸ್ಕೌಂಟ್ ಅಲೌಡ್ ಟು ಡೆಟರ್ಸ್ ಇದೆ, ಬ್ಯಾಡ್ ಡೆಟ್ಸ್ ಇದೆ ಅಲ್ವಾ. ಸೊ ಹಾಗಾಗಿ ನಾವು ಇಲ್ಲಿ ಮೆಮೊರಂಡಮ್ ಡೆಟರ್ಸ್ ಅಕೌಂಟ್ ಪ್ರಿಪೇರ್ ಮಾಡಬೇಕು. ಸೊ ಓಪನಿಂಗ್ ಡೆಟರ್ಸ್ ಅಲ್ಲಿ ಕೊಡದಿದ್ರು ಕೂಡ ಇಲ್ಲದಿದ್ರು ಕೂಡ ಅಲ್ಲಿ ಕ್ಲೋಸಿಂಗ್ ಡೆಟರ್ಸ್ ನಮಗೆ ಮೆಮೊರಂಡಮ್ ಡೆಟರ್ಸ್ ಮೂಲಕ ಫೈಂಡ್ ಔಟ್ ಮಾಡ್ಲಿಕ್ಕೆ ಆಗತ್ತೆ. ಸೊ ಈಗೇನು ನಾವು ಮೆಮೊರಂಡಮ್ ಡೆಟರ್ಸ್ ಅಕೌಂಟ್ ಪ್ರಿಪೇರ್ ಮಾಡಬೇಕು. ಸೊ ಓಪನಿಂಗ್ ಡೆಟರ್ಸ್ ಎಷ್ಟಿದೆ ಈಗ ನಿಲ್ ಅಲ್ವಾ. ಓಪನಿಂಗ್ ಡೆಟರ್ಸ್ ನಿಲ್. ಟು ಬ್ಯಾಲೆನ್ಸ್ ಬ್ರಾಡ್ ಡೌನ್ ನಿಲ್. ಕ್ರೆಡಿಟ್ ಸೇಲ್ಸ್ 1,44,000. ಸೊ ಕ್ರೆಡಿಟ್ ಸೇಲ್ಸ್ ಎಷ್ಟಿದೆ ನೋಡಿ 1,44,000. ಸೊ ಓಪನಿಂಗ್ ಡೆಟರ್ಸ್ ಗೆ ನಾವು ಕ್ರೆಡಿಟ್ ಸೇಲ್ಸ್ ಆಡ್ ಮಾಡ್ತೇವೆ. ಹಾಗಾಗಿ ಓಪನಿಂಗ್ ಡೆಟರ್ಸ್ ನಿಲ್, ಕ್ರೆಡಿಟ್ ಸೇಲ್ಸ್ 1,44,000. ನೆಕ್ಸ್ಟ್ ಡಿಸಾನರ್ ಆಗಿದ್ರೆ ಬಿಲ್ಸ್ ರಿಸೇಬಲ್ ಡಿಸಾನರ್ ಆಗಿದ್ರೆ ಇದನ್ನ ತಗೊಳ್ಬೇಕು ಇಲ್ಲಿ ಡೆಬಿಟ್ ಸೈಡ್ ಅಲ್ಲಿ. ಬಟ್ ಅದರ ಬಗ್ಗೆ ಯಾವುದೇ ಇನ್ಫಾರ್ಮೇಶನ್ ಇಲ್ಲ ಅಲ್ಲಿ. ಈಗ ಕ್ರೆಡಿಟ್ ಸೈಡ್ ಗೆ ಬನ್ನಿ. ಕ್ರೆಡಿಟ್ ಸೈಡ್ ಅಲ್ಲಿ ನೋಡಿ ಅಲ್ಲಿ ಏನೆಲ್ಲ ಇದೆ. ಕ್ಯಾಶ್ ರಿಸೀವ್ ಫ್ರಮ್ ಡೆಟರ್ಸ್ ಇದೆ, ಡಿಸ್ಕೌಂಟ್ ಅಲೌಡ್ ಟು ಡೆಟರ್ಸ್ ಇದೆ, ಬ್ಯಾಡ್ ಡೆಟ್ಸ್ ಅಲ್ವಾ. ಸೊ ಅದೆಲ್ಲ ಕ್ರೆಡಿಟ್ ಸೈಡ್ ಅಲ್ಲಿ ನಾವು ಬರೀಬೇಕಾಗತ್ತೆ. ಯಾಕೆ ಟೋಟಲ್ ಡೆಟರ್ಸ್ ಇಂದ ಕ್ಯಾಶ್ ಫ್ರಮ್ ಡೆಟರ್ಸ್, ಡಿಸ್ಕೌಂಟ್ ಅಲೌಡ್ ಅಲ್ವಾ, ಬ್ಯಾಡ್ ಡೆಟ್ಸ್ ಅದೆಲ್ಲ ಮೈನಸ್ ಆಗುತ್ತೆ. ಸೊ ಹಾಗಾಗಿ ಬೈ ಕ್ಯಾಶ್ ಫ್ರಮ್ ಡೆಟರ್ಸ್ 1,28,000. ಓಕೆ, ನೆಕ್ಸ್ಟ್ ಡಿಸ್ಕೌಂಟ್ ಅಲೌಡ್ ಟು ಡೆಟರ್ಸ್ 2,000. ಸೊ ಬೈ ಡಿಸ್ಕೌಂಟ್ ಅಲೌಡ್ ಟು ಡೆಟರ್ಸ್ 2,000. ಬೈ ಬ್ಯಾಡ್ ಡೆಟ್ಸ್ 2,000. ಓಕೆ, ಬ್ಯಾಡ್ ಡೆಟ್ಸ್ ಗೆ 2,000 ಅದನ್ನ ಟೋಟಲ್ ಡೆಟರ್ಸ್ ಇಂದ ನಾವು ಮೈನಸ್ ಮಾಡಬೇಕು. ಓಕೆ, ಲೆಸ್ ಮಾಡಬೇಕಾಗುತ್ತೆ. ಸೊ 2,000. ಈಗ ನೋಡಿ ಟೋಟಲ್ ಎಷ್ಟಾಯಿತು 1,44,000. ಓಕೆ, ಸೊ ಡಿಫರೆನ್ಸ್ how much will get 12,000. so that is closing debtors. Okay, by balance carried down, that is balancing figure 12,000. so 2018 ನಲ್ಲಿ closing debtors ಎಷ್ಟಿದೆ 12,000. ಓಕೆ, ಈಗ ಮೊದಲನೇದಾಗಿ ನಾವು ಮೈಸೂರು ಬ್ರಾಂಚ್ ಅಕೌಂಟ್ ಪ್ರಿಪೇರ್ ಮಾಡುವ. 2018 ನ ಮೈಸೂರು ಬ್ರಾಂಚ್ ಅಕೌಂಟ್. ಸೊ ಮೈಸೂರು ಬ್ರಾಂಚ್ ಅಕೌಂಟ್ ಫಾರ್ ದ ಇಯರ್ ಎಂಡಿಂಗ್ 2018. So on the debit side, to balance branch stock. So opening stock ಇಲ್ಲ ನೋಡಿ ಇಲ್ಲಿ. ಓಪನಿಂಗ್ ಸ್ಟಾಕ್ ಕೊಡ್ಲಿಲ್ಲ. ಓಪನಿಂಗ್ ಪೆಟಿ ಕ್ಯಾಶ್ ಬ್ಯಾಲೆನ್ಸ್ ಇಲ್ಲ ಅಲ್ವಾ. ಓಪನಿಂಗ್
ಡೆಟರ್ಸ್ ಕೂಡ ಇಲ್ಲ, ಎಲ್ಲ ನಿಲ್ ಇದರಲ್ಲಿ. ಸೊ ಓಪನಿಂಗ್ ಬ್ರಾಂಚ್ ಸ್ಟಾಕ್ ನಿಲ್, ಬ್ರಾಂಚ್ ಡೆಟರ್ಸ್ ನಿಲ್, petty cash nil, branch assets nil. 2 goods sent to branch account. Goods sent to branch account, how much here? So 2 lakh, okay, 2 lakh. Next to 2 bank account, that is cash sent to branch for expenses, cash remittance for expenses is 28,000, okay. 2 bank account, 28,000. Now come to credit side. By bank account, that is cash sales and cash from debtors we have to record. Cash sales 80. Cash sales is how much here? Cash sales, okay, 80,000. Cash received from debtors 1,28,000. 80,000 and 1,28,000, total 2,08,000. Okay. Now, okay, ಅಲ್ಲಿ goods returned ಇಲ್ಲ, okay, ಅದರಲ್ಲಿ ನಾವು ಎಂಟ್ರಿ ಬರಿಬೇಕಿತ್ತು. ಈಗ ಬೈ ಬ್ಯಾಲೆನ್ಸ್ ಕ್ಲೋಸಿಂಗ್ ಸ್ಟಾಕ್ ತಗೊಳ್ಳಿ, ಕ್ಲೋಸಿಂಗ್ ಡೆಟರ್ಸ್, ಕ್ಲೋಸಿಂಗ್ ಸ್ಟಾಕ್ ಕೊಟ್ಟಿದ್ದಾರಲ್ವಲ್ಲಿ, ಕ್ಲೋಸಿಂಗ್ ಸ್ಟಾಕ್ ಎಟ್ ಬ್ರಾಂಚ್ 32,000, ಕ್ಲೋಸಿಂಗ್ ಪೆಟ್ಟಿ ಕ್ಯಾಶ್ 500, ಓಕೆ, ಕ್ಲೋಸಿಂಗ್ ಸ್ಟಾಕ್ 32,000, ಪೆಟ್ಟಿ ಕ್ಯಾಶ್ 500, ಬ್ರಾಂಚ್ ಡೆಟರ್ಸ್ 12,000, ಇಲ್ಲಿ ನಾವು ಫೈಂಡ್ ಔಟ್ ಮಾಡಿದ್ದೇವೆ 12,000, ಓಕೆ. ಬ್ರಾಂಚ್ ಅಸೆಟ್ಸ್ ನಿಲ್, ಟೋಟಲ್ ಎಷ್ಟಾಯ್ತು ಈಗ? 2,52,500. So profit 24,500. So to general profit and loss account 24,500. So ಇದು Mysore branch account for the year ending 2018. Next ನಾವು memorandum debtors account prepare ಮಾಡಬೇಕಾಗುತ್ತೆ for the year ending 2019. ಅದೇ ರೀತಿ ಬ್ರಾಂಚ್ ಅಕೌಂಟ್ ಕೂಡ ಪ್ರಿಪೇರ್ ಮಾಡಬೇಕು 2019 ನ ಬ್ರಾಂಚ್ ಅಕೌಂಟ್. ಸೊ ಈಗ ನೀವು ಮೆಮೊರಂಡಮ್ ಡೆಟರ್ಸ್ ಅಕೌಂಟ್ ಪ್ರಿಪೇರ್ ಮಾಡಿ, ನಮಗೆ ಕ್ಲೋಸಿಂಗ್ ಡೆಟರ್ಸ್ ಬೇಕು, ಹಾಗಾಗಿ ಮೆಮೊರಂಡಮ್ ಡೆಟರ್ಸ್ ಅಕೌಂಟ್ ಮೊದಲನೇದಾಗಿ ಪ್ರಿಪೇರ್ ಮಾಡಿ. ಸೊ ಅಲ್ಲಿ 2 ಬ್ಯಾಲೆನ್ಸ್ ಬ್ರಾಟ್ ಡೌನ್ ಅಂದ್ರೆ ಓಪನಿಂಗ್ ಡೆಟರ್ಸ್. ಈಗ ಪ್ರೀವಿಯಸ್ ಇಯರ್ ನ ಕ್ಲೋಸಿಂಗ್ ಡೆಟರ್ಸ್ ಏನಾಗುತ್ತೆ, ಇಲ್ಲಿ 12,000 ಇದೆ ಅಲ್ವಾ, ಅದು 2019 ನ ಓಪನಿಂಗ್ ಡೆಟರ್ಸ್ ಆಗುತ್ತೆ. 2 balance brought forward, that is closing debtors of previous year, okay, 12,000. 2 credit sales, so as per illustration, credit sales 2 lakh. Next, buy cash from debtors 1,60,000 ಕೊಟ್ಟಿದ್ದಾರೆ ಇಲ್ಲಿ ಪ್ರಾಬ್ಲಮ್ ಅಲ್ಲಿ. Buy discount allowed 6,000 and bad debts given in the problem is 4,000. So buy bad debts 4,000. So total estate ಈಗ 2,12,000. Closing debtors 42,000. That is balancing figure or difference. So 2,12,000 minus ಇದರ total ಮಾಡಿ ಎಷ್ಟು ಬರುತ್ತೆ ಈಗ 42,000. Next, now we have to prepare Mysore branch account for the year ending 2019. Okay. So opening stock ಯಾವುದು ಇಲ್ಲಿ ಪ್ರೀವಿಯಸ್ ಇಯರ್ ನ ಕ್ಲೋಸಿಂಗ್ ಸ್ಟಾಕ್ ಇದೆ ಅಲ್ವಾ, ಬ್ರಾಂಚ್ ಸ್ಟಾಕ್ ನೋಡಿ 32,000 ಇದೆ. ಸೊ ಅದು ಓಪನಿಂಗ್ ಸ್ಟಾಕ್ ಆಗುತ್ತೆ ಇಲ್ಲಿ. ಸೊ ಓಪನಿಂಗ್ ಸ್ಟಾಕ್ 32,000, ಓಪನಿಂಗ್ ಡೆಟರ್ಸ್ 12,000, that is previous year's closing debtors 12,000. petty cash, again previous year ನ petty cash balance ನಮಗೆ ಕ್ಲೋಸಿಂಗ್ ಪೆಟ್ಟಿ ಕ್ಯಾಶ್ 500 ಇದೆ, ಹಾಗಾಗಿ ಇಲ್ಲಿ ಓಪನಿಂಗ್ ಪೆಟ್ಟಿ ಕ್ಯಾಶ್ ಎಷ್ಟು ತಗೊಳ್ಬೇಕಾಗತ್ತೆ ನಾವು 500. ಬ್ರಾಂಚ್ ಅಸೆಟ್ಸ್ ನಿಲ್. ಗೂಡ್ಸ್ ಸೆಂಟ್ ಟು ಬ್ರಾಂಚ್ ಅಕೌಂಟ್ 2,80,000 as per ಪ್ರಾಬ್ಲಮ್. ನೆಕ್ಸ್ಟ್ ಎಕ್ಸ್ಪೆನ್ಸಸ್ ಕೊಟ್ಟಿದ್ದಾರೆ ಇಲ್ಲಿ 40,000. ಓಕೆ, 2 ಬ್ಯಾಂಕ್ ಅಕೌಂಟ್, that is cash sent to branch for expenses 40,000. Okay, now come to credit side. By bank account, so cash sales and cash from debtors we have to take here. So cash sales 1,28,000, cash from debtors 1,60,000. Okay, total 2,88,000. ನೆಕ್ಸ್ಟ್ ಗೂಡ್ಸ್ ರಿಟರ್ನ್ಡ್ ಕೊಡ್ಲಿಲ್ಲ, ಅಲ್ಲಿ ಯಾವುದೇ ಇನ್ಫಾರ್ಮೇಶನ್ ಇಲ್ಲ ಅಲ್ವಾ. ಸೊ ಬೈ ನೆಕ್ಸ್ಟ್ ನಾವೇನು ಎಂಟ್ರಿ ಮಾಡ್ಬೇಕಲ್ಲಿ
closing stock, closing debtors, petty cash closing, petty cash balance and assets ಇದ್ರೆ ಅದನ್ನು ಬರಿಬೇಕಾಗತ್ತೆ ಅಲ್ಲಿ. ಸೊ ಬೈ ಬ್ಯಾಲೆನ್ಸ್ ಬ್ರಾಂಚ್ ಸ್ಟಾಕ್ ಕ್ಲೋಸಿಂಗ್ ಸ್ಟಾಕ್ 56,000 ಇದೆ ಅಲ್ವಾ, ಕ್ಲೋಸಿಂಗ್ ಸ್ಟಾಕ್ 56,000, ಕ್ಲೋಸಿಂಗ್ ಪೆಟಿ ಕ್ಯಾಶ್ 800. ಓಕೆ, 56,000 ಕ್ಲೋಸಿಂಗ್ ಪೆಟಿ ಕ್ಯಾಶ್ 800. ಬ್ರಾಂಚ್ ಡೆಟರ್ಸ್, ಸೊ ಇಲ್ಲಿ ನಾವು ಮೆಮೊರಂಡಮ್ ಡೆಟರ್ಸ್ ಅಕೌಂಟ್ ಅಲ್ಲಿ ಫೈಂಡ್ ಔಟ್ ಮಾಡಿದ್ದೇವೆ. ಕ್ಲೋಸಿಂಗ್ ಡೆಟರ್ಸ್ 42,000. ಸೊ ಬ್ರಾಂಚ್ ಡೆಟರ್ಸ್ 42,000. ಟೋಟಲ್ 3,86,800. ಓಕೆ, ಡಿಫರೆನ್ಸ್ ಎಷ್ಟು? 22,300. ಸೊ profit transferred to general profit and loss account 22,300.